ದಿನ ಸುದ್ದಿಯನ್ನ ನೋಡೋದಾದ್ರೆ ದಿವಂಗತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಸೇರಿದ್ದ ಆಸ್ತಿಯನ್ನ ಪರಿಚಿತನೊಬ್ಬ ಕಬಳಿಸಿದ್ದ. ಈ ಸಂಬಂಧ ದೂರು ನೀಡಿದ್ದ ವಕೀಲ ಚಂದ್ರಶೇಖರ್ ಪ್ರಕರಣವನ್ನ ಬೆಳಕಿಗೆ ತಂದಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಗಿರೀಶ್ ಅನ್ನೋರ ಜೊತೆಗೂಡಿ ವಿದ್ಯಾರಣ್ಯಪುರಂ ನಿವಾಸಿ ಬಿಕೆ ಸುಂದರ್ ಅನ್ನೋರು ಆಸ್ತಿ ಲಪಟಾಯಿಸಿದ್ರು. ಒಡೆಯರ್ ಸಾವಿಗೂ 3 ದಿನ ಮುನ್ನ ಡಿಸೆಂಬರ್ 7ರಂದು ಆಸ್ತಿಯನ್ನ ನೋಂದಣಿ ಮಾಡಿಸಿಕೊಂಡಿದ್ರು. ಈ ಸಂಬಂಧ ಹೇಳಿಕೆ ನೀಡಿದ್ದ ಸಬ್ ರಿಜಿಸ್ಟ್ರಾರ್ ಗಿರೀಶ್ ಒಡೆಯರ್ ಅವರಿಂದ ತಾವು ಸಹಿ ಪಡೆದಿದ್ದಾಗಿ ಹೇಳಿದ್ರು. ಆದರೆ ಸದ್ಯ ಎಲ್ಲವೂ ನಕಲಿ ಅಂತ ತಿಳಿದು ಬಂದಿದ್ದು ಉಪ ಲೋಕಾಯುಕ್ತ ಸುಭಾಷ್ ಬಿ ಅಡಿ ವಿಚಾರಣೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ್ರು. ಲ್ಯಾಂಡ್ ಆಗಿರೋದ್ರಿಂದ ಅವರು ರಿಜಿಸ್ಟರ್ ಮಾಡಿಸ್ಕೊಂಡು ಬಂದಿದ್ರಲ್ಲ ಅವ್ರ ಈ ಥರ ಮಹಾರಾಜರು ಹೇಳಿದರೆ ಬಿಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಆನ್ ಬೇಸಿಸ್ ನಾವು ಓದಿದ್ದು ಅದರೊಟ್ಟೆ ನಮಗೆ ಅದರಲ್ಲೇ ನಮಗೇನು ಅದರಲ್ಲಿ ಯಾವುದೇ ರೀತಿಯದು ಇದಿರಲಿಲ್ಲ. ಅಲ್ಲ ನಿಮ್ಮದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಗೊತ್ತಿತ್ತು ನನಗೆ. ಅಲ್ಲಿ ಕಾನೂನಲ್ಲಿ ಅವಕಾಶ ಗೊತ್ತಿತ್ತದು. ಮತ್ತು ಮಹಾರಾಜರು ಅಲ್ವಾ ಅವರು ರೆಮಿನೇಬಲ್ ಅಂತೇಳಿ ದೇಶಕ್ಕೆ ಒಂದು ಗೌರವವಾಗಿ ಒಂದು ರಿಕ್ವೆಸ್ಟ್ ಕೊಟ್ಟರಲ್ಲ ಅಂತೇಳಿ ಆ ಬೇಸ್ ಮೇಲೆ ಹೋಗಿದ್ದು. ವಿಚಾರ ತಿಳಿಸಿದೆ, ಹಿಂಗಿದೆ ಒಂದು ಬರುತ್ತೆ ರಿಜಿಸ್ಟ್ರೇಷನ್ ಹೋಗ್ಬೇಕು ಅಂತ ಹೇಳಿದ್ದೆ. ಅದೇ ಹೋಗ್ಬೇಕು ಅಂತ ಹೇಳಿದ್ದೆ, ಬಟ್ ಅವ್ರಿಗೆ ಆಮೇಲೆ ಹೋಗ್ಬೇಕಾದ್ರೆ ಹೇಳಿರಲಿಲ್ಲ. ಒಂದು ಓಕೆ, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಕೀಲರಾದಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಅವರೇ, ಪ್ರಕರಣವನ್ನ ಬೆಳಕಿಗೆ ತಂದಿದ್ದೀರಾ. ಸೊ ಈ ರೀತಿ ಲಪಟಾಯಿಸಿದ್ದು, ಆಸ್ತಿಯನ್ನ ಲಪಟಾಯಿಸಿದ್ದು ಯಾವಾಗ ಬೆಳಕಿಗೆ ಬಂತು, ಯಾವಾಗ ನಿಮ್ಮ ಗಮನಕ್ಕೆ ಬಂತು? ಮೇಡಮ್, ನನಗೆ ಕಳೆದ ತಿಂಗಳಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೆ. ರೈಟ್ ಟು ಇನ್ಫಾರ್ಮೇಶನ್ ಪ್ರಕಾರ ದಾಖಲಾತಿಗಳನ್ನೆಲ್ಲ ಪರಾಮರ್ಶೆಗೋಸ್ಕರ ನಾನು ಅಪ್ಲೈ ಮಾಡಿ ಎಲ್ಲ ತೆಗೆದುಕೊಂಡೆ. ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ಕುರುಬರಹಳ್ಳಿ ಇಟ್ಟಿಗೆಗೂಡು ಮೂಲ ಸರ್ವೆ ನಂಬರ್ 1ಕ್ಕೆ ಸಂಬಂಧಪಟ್ಟಿದ್ದು ಸ್ಪೆಸಿಫಿಕ್ ಆಗಿ ಸರ್ಕಾರದಿಂದ ಆದೇಶ ಇದೆ. ಈ ಸ್ವತ್ತು ಸರ್ಕಾರಕ್ಕೆ ಸೇರಿದ್ದು, ಅರಮನೆಗೆ ಸೇರಿದ್ದು ಅಂತ ಲಿಟಿಗೇಷನ್ ಇದರಿಂದ ಆದೇಶ ಇದೆ. ಡಿಸಿ ಆದೇಶ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಕ್ ಬರೋದಿಲ್ಲ. ಹಣ ಒಂದು ಪಡೆಯೋ ದುರ್ಲಾಭಕ್ಕೋಸ್ಕರ ಈ ಸಬ್ ರಿಜಿಸ್ಟರ್ಗಳೆಲ್ಲ ಸೇರಿ ಇದನ್ನ ಲಪಟಾಯಿಸೋ ದೃಷ್ಟಿಯಿಂದ ಹೆಚ್ಚಿನ ಹಣ ಗಳಿಸೋದಕ್ಕೋಸ್ಕರ ಇದನ್ನ ರಿಜಿಸ್ಟರ್ ಮಾಡಿದ್ದಾರೆ ಫೇಕ್ ಖಾತಾ ಮೇಲೆ. ಮತ್ತೆ ಮಹಾರಾಜರು ದಿನಾಂಕ 7/12/2013 ಇದನ್ನ ಖಾಸಗಿ ಪ್ರೈವೇಟ್ ಆಗಿ ರಿಜಿಸ್ಟರ್ ಮಾಡ್ತಾರೆ, ಖಾಸಗಿ ನೋಂದಣಿಯ ಮುಖಾಂತರ. ಅವತ್ತವರು ಪ್ಯಾಲೇಸ್ ಅಲ್ಲೇ ಇದ್ರು, ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ. ಮೈಸೂರಿಗೆ ಬಂದಿದ್ದಾರೆ ಅಂತ ಇದನ್ನ ಅವರ ಹಾಜರಾತಿನ ತೋರಿಸಿ MRC ಅವರು ವಾಸ್ತವ ಹೂಡಿದ್ರು ಅಂತ ಒಂದು ರೈಟಿಂಗ್ ಮಾಡಿ ಇವರೇ ಸಬ್ ರಿಜಿಸ್ಟರ್ ಅವ್ರದ್ದು ಫೇಕ್ ಸಿಗ್ನೇಚರ್ ಮಾಡಿ, ಫೋರ್ಜರಿ ಸಿಗ್ನೇಚರ್ ಮಾಡಿ, ತಂಬಿ ಇಂಪ್ರೆಷನ್ ಯಾರ್ದೋ ತೆಗೆದುಕೊಂಡು ಅವ್ರದ್ದು ಫೋಟೋ ಹಚ್ಚಿ 5:45 7:30 ತನಕ ಬಂದು ಖಾಸಗಿ ನೋಂದಣಿ ಮಾಡಿದ್ದಾರೆ ಅಂತ ಇವರು ಬರ್ದಿದ್ದಾರಲ್ಲ, ಇವ್ರಿಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಗೊತ್ತಾಗ್ತಾ ಇಲ್ಲ. ಖಂಡಿತ. ಇವಾಗ ಅವರ ವಿರುದ್ಧ ಏನಂತ ಪ್ರಕರಣ, ಏನೆಲ್ಲ ಪ್ರಕರಣಗಳು ದಾಖಲಾಗಿವೆ ಚಂದ್ರಶೇಖರ್ ಅವರೇ? ದಾಖಲಾಗಬೇಕು ಮೇಡಮ್. ಫೋರ್ಜರಿ ಆಗಿಲ್ಲ, ಆಗಿಲ್ಲ, ಫೋರ್ಜರಿ ಕೇಸ್ ಆಗ್ಬೇಕು. ಮತ್ತೆ ಅವ್ರ ಹಾಜರಾತಿ ಇಲ್ದೇ ಇರೋದನ್ನ ಇದ್ರು ಅಂತ ಮಾಡಿ ಸರ್ಕಾರದ ಆಸ್ತಿನ ಲೂಟ್ ಮಾಡಿದ್ದಾರೆ, ಲಪಟಾಯಿಸಿದ್ದಾರೆ. 30 ಕೋಟಿ ಬೆಲೆ ಬಾಳ್ತಕ್ಕಂತ ಆಸ್ತಿನ ಅದನ್ನ ವಾಪಸ್ ಅರಮನೆಗೆ ವಾಪಸ್ ಕೊಡ್ಬೇಕಾಗಿದೆ. ಮತ್ತೆ ಈ ತರ ಎಷ್ಟು ಸರ್ವೆ ನಂಬರ್ 1 ಒಂದು 250 ಎಕರೆ ಬರ್ಬೋದು ಬಹುಶಃ, ಇದು ನನಗೆ ತಿಳಿದ ಮಟ್ಟಿಗೆ. ಅದು ಎಲ್ಲೋ ಒಂದು ಪ್ರಕರಣ ನಮ್ ಗಮನಕ್ಕೆ ಬಂದಿದೆ. ಇನ್ನು ಎಷ್ಟು ಈ ತರ ಕನ್ಫರ್ಮೇಶನ್ ಡೀಡ್ ಅಂತ ಮಾಡಿ ಇವರು ಫೇಕ್ ಖಾತಾ ಮೇಲೆ, ಆಮೇಲೆ ಫೇಕ್ ಖಾತಾ ಆಗಿದೆ ಅಂತ ನಾನು ಎಂಡಾಸ್ಮೆಂಟ್ ತಗೊಂಡಿದ್ದೀನಿ ಕಾರ್ಪೊರೇಷನ್. ಯಾವ್ದೇ ಖಾತಾ ಇದ್ರ ಬಗ್ಗೆ ಮಾಡ್ಕೊಟ್ಟಿಲ್ಲ ನಾವು. ಅವ್ರಿಗೆ 50 ಲಕ್ಷದ ದುಡ್ಡು ಅಮಿಷನ್ ಸಹ ಕೊಟ್ಟಿದ್ರಂತೆ ಕನ್ಸರ್ನ್ ಕೇಸ್ ವರ್ಕರ್ ನನ್ಗೆ ಹೇಳ್ತಾ ಇದ್ರು. ವ್ಯವಸ್ಥಿತ ರೀತಿಯಲ್ಲಿ ಒಂದು ಷಡ್ಯಂತ್ರ ಮಾಡ್ಕೊಂಡಿದ್ರಿ ಇವರು. ಎಕ್ಸಾಕ್ಟ್ಲಿ ಇದು ಕಾರ್ಪೊರೇಷನ್ ಖಾತಾ ಮಾಡಿರ್ತಕ್ಕಂಥವ್ರಾಗಿರ್ಬೋದು, ಸಬ್ ರಿಜಿಸ್ಟ್ರಾರ್, ರೈಯರ್ ಆಫೀಸರ್, DR ಒಬ್ರು ಹಂಸವೇಣಿ ಅಂತ. ದುಡ್ಡು ಮಾಡೋದೊಂದು ಬಿಟ್ರೆ ಇನ್ನೇನಿಲ್ಲ ಮೇಡಮ್. ಅವರು ಡೈಲಿ 1 ಲಕ್ಷ ರೂಪಾಯಿ ಮನೆಗೆ ತಗೊಂಡು ಹೋಗ್ತಾರೆ ಇವರು. ಆ ತರ ಕೆಲಸ ಮಾಡ್ತಾ ಇದಾರೆ. ಇದನ್ನ ಕೇಳಕ್ ಹೋದ್ರೆ ರೌಡಿಗಳು ಕರ್ಸೋದು, ನಮ್ಗೆ ರಾತ್ರಿ ಓಡಾಡ್ಲಿಕ್ಕೆ ತೊಂದರೆ ಇದೆ, ನಮ್ಗೆ ಜೀವ ಭಯ ಇದೆ. ಈಗ ಸಾಕಾರ ನೀಡಿರ್ತಕ್ಕಂಥ ನನ್ನ ಸ್ನೇಹಿತರಿಗೆಲ್ಲ ಪೊಲೀಸ್ ರಕ್ಷಣೆ ಬೇಕಾಗಿದೆ. ಈ ತರ ಎಲ್ಲ ತೊಂದರೆ ಆಗಿದೆ ಮೇಡಮ್. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಜೊತೆಗೆ ಇಮಿಡಿಯೇಟ್ ಅವನ್ನ ಸಸ್ಪೆಂಡ್ ಮಾಡಿ. ಇದು ನನಗೆ ರಾಜಕೀಯದ ಬಲ ಇದೆ, ಹಣದ ಬಲ ಇದೆ, ಆ ಬಲ ಇದೆ, ನಾನು ಮತ್ತೆ ಅಧಿಕಾರಕ್ಕೆ ಬರ್ತೀನಿ ಅಂತ ಆಮಲ್ಲಿ ಮಾತಾಡ್ತಾರೆ. ಇಂಥವ್ರನ್ನೆಲ್ಲ ಮಟ್ಟ ಹಾಕಿ ಬೇರೆಗೆ ಇದರಿಂದ ಪಾಠ. ಯಾರ ಬೆಂಬಲ ಇದೆಯಂತೆ ಹಾಗಾದ್ರೆ? ಹೇಳ್ಕೊತಾರ ಅವರು, ನಾನು ಸಿದ್ದರಾಮಯ್ಯ, ನನ್ನ ಕುರ್ಬಾ ಕಮ್ಯುನಿಟಿ, ನನ್ ಸಿದ್ದರಾಮಯ್ಯ ಸಪೋರ್ಟ್ ಇದೆ ಅಂತ ಹೇಳ್ತಾರೆ.
ಈ ಬಿಲಾಂಗ್ಸ್ ಟು ಕುರ್ಬಾ ಕಮ್ಯುನಿಟಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕ್ಯಾಸ್ಟಿಸಮ್. ಹ್ಮ್. ಈ ತರ ಹೇಳೋದು ಅವ್ರು ಸೀಟಲ್ಲಿ ಕೂತ್ಕೊಂಡು ಹಿಂಗೆ ಅಡ್ವೊಕೇಟ್ ಸೊ ಯಾರ್ಯಾರ್ದೋ ಹೆಸರನ್ನು ಬಳಸ್ಕೊಂಡು ಹೆದರ್ಸೋದು ಹಾಗಾದ್ರೆ. ಎದುರಿಸೋದು. ಈಗ ನನಗೆ ಜನಸಾಮಾನ್ಯ ಬಗ್ಗೆ ಹೇಗೆ ಹೇಳಿ, ಹ್ಮ್ ಹಣ ಕೊಟ್ಟವನ್ಗೆ ಮನೆಯಲ್ಲಿ ಹ್ಮ್ 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 ನೋಡಿ ಮನೆ ಹಾಕೋದು. ಓಕೆ, ಧನ್ಯವಾದ ಚಂದ್ರಶೇಖರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.